तो फ्रेंड्स, बेंगलोर कैंप की सीरीज में एक पेशेंट और है, मिस्टर लोहित लोहित एंड ये इनकी सेकंड सिटिंग है। पहला सिटिंग इन्होंने बेंगलोर वारंगल कैंप में वरंगल लिया में था और ये उनका दूसरा सिटिंग है। तो जानेंगे इनसे सबसे पहले कब और कहाँ इनको एवियन कैसे स्टार्ट हुआ और मेरे पास कैसे तक आया। आप तेलुगु में कंफर्टेबल हो? कन्नड़ कन्नड़, तो ये कन्नड़ में आपको बोलेंगे। यस, यू कैन स्टार्ट। ನನಗೆ 2023ರಲ್ಲಿ ಏವಿಯನ್ ಸ್ಟಾರ್ಟ್ ಆಯಿತು. ಪೇಯ್ನ್ ಸ್ಟಾರ್ಟ್ ಆದಾಗ ಅದನ್ನು ಡಾಕ್ಟ್ರಿಗೆ ಹೋಗಿ ತೋರಿಸಿದೆ. ಅದು ಈ ಥರ ಏವಿಯನ್ ಆಗಿದೆ ಅಂತ ಹೇಳಿ ಕೋರ್ ಡಿಕಂಪ್ರೆಷನ್ ಮಾಡಿಸ್ಬೇಕು ಅಂದರು. ಕೋರ್ ಡಿಕಂಪ್ರೆಷನ್ ಮಾಡಿಸಿ 1 ವರ್ಷ 1.5 ಇಯರ್ಸ್ ಆದಮೇಲೂ ನನಗೆ ಅದು ರಿಕವರಿ ಕಾಣಲಿಲ್ಲ. ರಿಕವರಿ ಆಗದಿರೋದ್ರಿಂದ ಇವ್ರನ್ನ ನಾನು ಯೂಟ್ಯೂಬಲ್ಲಿ ಫಾಲೋ ಮಾಡಿ ಒಂದು 3 ಮಂತ್ಸ್ ಫಾಲೋ ಮಾಡಿ ಆಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವರಂಗಲಲ್ಲಿ ಕ್ಯಾಂಪ್ ಇತ್ತು. ಅಲ್ಲಿ ನಾನು ಫಸ್ಟ್ ಸಿಟ್ಟಿಂಗ್ ಮಾಡಿದಾಗ ಅಲ್ಲೊಂದು 30 to 40% ರಿಲೀಫ್ ಇತ್ತು. ಈಗ ಸ್ವಲ್ಪ 60 to 70% ರಿಲೀಫ್ ಇದೆ. ನಮ್ಮ ಬ್ಲಿಂಕಿಂಗ್ ಸ್ವಲ್ಪ ಕಮ್ಮಿ ಏನು ಆಲ್ಮೋಸ್ಟ್ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ಬೋದು. ಈಗ ಪರವಾಗಿಲ್ಲ. ಈ 30% ಪೈನ್ ಏನಾದರೂ ಕಮ್ಮಿ ಆದರೆ 100%. ನೆಕ್ಸ್ಟ್ ಸಿಟ್ಟಿಂಗ್ ನೋಡ್ಬೇಕು ಎಲ್ಲಿ ಮಾಡ್ತಾರೆ ಅಂತ. ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾರೆ ಅಂತ ಇದ್ದಾರೆ. ಕರ್ನಾಟಕದವರು ಯಾರ್ಯಾರು ಇದ್ದೀರಾ ಎಲ್ಲರೂ ಬಂದು ಫಸ್ಟು ಡಾಕ್ಟ್ರನ್ನ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿರಿ ಫೋನಲ್ಲಿ. ಆಮೇಲೆ ಮಾತಾಡ್ಕೊಂಡು ಅವ್ರು ಏನು ಸಜೆಷನ್ ಹೇಳ್ತಾರೋ ಅದನ್ನು ಕೇಳ್ಕೊಂಡು ಆಮೇಲೆ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕ್ಯಾಂಪಿಗೆ ಬನ್ನಿ. ಫಸ್ಟ್ ಸೆಟ್ಟಿಂಗ್ ಅಲ್ಲೇ ನಿಮಗೆ ರಿಸಲ್ಟ್ ಸ್ವಲ್ಪ ಗೊತ್ತಾಗುತ್ತೆ. ಸೆಕೆಂಡ್ ಸೆಟ್ಟಿಂಗಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಾವ ಥರ ಇದನ್ನು ಕಂಟ್ರೋಲ್ ಮಾಡ್ಬೋದು ಏವಿಯನ್ನ ಅಂತ. ओके, सो व्हाट डू यू रिकमेंड टू न्यू एवियन पेशेंट्स? दूसरे एवियन पेशेंट्स को क्या कहना चाहोगे? ಬನ್ನಿ ಇವ್ರ ಹತ್ರ. ಫಸ್ಟು ನಿಮಗೆ ಏವಿಯನ್ ಸ್ಟಾರ್ಟ್ ಆದಾಗ ನೀವು ಕೋರ್ ಡಿಕಂಪ್ರೆಷನ್ ಮಾಡ್ತಿದ್ರೆ ಅದು ಯೂಸು ಆಗಲ್ಲ. ಅದು ನಾನು ನೋಡಿಬಿಟ್ಟೆ, ಡಾಕ್ಟ್ರೇ ಹೇಳಿದರು ಆಗಲ್ಲ, 3 ವರ್ಷ ಆದಮೇಲೆ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಬೇಕು. ಹಾಗಾಗಿ ಹಾಗಾಗಿ ನೀವು ಇದು ಬರೀ ರಿಲೀಫ್ ಅಷ್ಟೇ. ಕೋರ್ ಡಿಕಂಪ್ರೆಷನ್ ಮಾಡಿದಾಗ ಇಲ್ಲಿರೋ ಪ್ರೆಷರು ಫ್ರೀ ಆಗೋಕ್ಕೆ ಅಂತ ಹೇಳಿದರು. ಆಮೇಲೆ ಅದು ವಾಸಿ ಆಗಲ್ಲ. ನನ್ನ ಸೆಕೆಂಡ್ ಇದ್ದಿದ್ದು ಥರ್ಡ್ಗೆ ಹೋಗ್ಬಿಡ್ತು. ಹಂಗಾಗಿ ನಾನು ಕೋರ್ ಡಿಕಂಪ್ರೆಷನ್ ರೆಕಮೆಂಡ್ ಮಾಡಲ್ಲ. ಬರ್ರಿ ಸಾರ್ ಹತ್ರ ಮೀಟ್ ಮಾಡಿ ಆಮೇಲೆ ಬೇಕಾದ್ರೆ ನಿಮ್ಗೆ ರಿಸಲ್ಟ್ ತಿಳ್ಕೊಳ್ಳಿ. ಓಕೆ. थैंक यू वेरी मच।